ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಆಫ್ಟರ್ RR ವರ್ಸಸ್ DC ಮ್ಯಾಚು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಅಂತೂ ಆದರೂ RCB ಫ್ಯಾನ್ಸ್ಗಳು ಇದ್ದಂಥ ಪಾಸಿಬಿಲಿಟಿ ಎಲ್ಲ RR ಅವರು ಸುಮ್ಮನೆ ನಮಗೆ ಕರಗಿಸ್ತಾ ಇದ್ರೆಲ್ಲ ಸೋತ್ಕೊಂಡು ಬಂದು. ಸೊ ಇವಾಗ ಸಿನಾರಿಯೋ ಸ್ವಲ್ಪ ಕಷ್ಟ ಆಗಿದೆ ನಮ್ಮ RCBಗೆ. ನೆನ್ನೆ ಮ್ಯಾಚ್ನ DC ಅವರು ಗೆದ್ದಿದ್ದರಿಂದ ಇವತ್ತಿನ ಮ್ಯಾಚ್ ಯಾವುದು? ಇವತ್ತಿನ ಮ್ಯಾಚ್ LSG ಇಸ್ ಟೇಕಿಂಗ್ ಆನ್ SRH. ಇಬ್ಬರಲ್ಲಿ ಯಾರಾದರೂ ಒಬ್ರು ಇವತ್ತು 7 ಮ್ಯಾಚ್ನ ಪಕ್ಕ ಗೆಲ್ತಾರೆ. ಒಬ್ರು ಸೋಲ್ತಾರೆ, ಒಬ್ರು ಬ್ಯಾಕ್ ಫುಟ್ ಇರ್ತಾರೆ, ಒಬ್ರು ಫ್ರಂಟ್ ಫುಟ್ ಇರ್ತಾರೆ. ಆ ಫ್ರಂಟ್ ಫುಟ್ ಯಾರು ಹೋಗ್ತಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈ ಮ್ಯಾಚ್ ಕ್ರೂಷಿಯಲ್ RCBಗೆ ಅಂತ ಕೇಳಿದ್ರೆ ಒಂದು ರೇಂಜಿಗೆ, ಅಷ್ಟೊಂದೇನು ಹೆವಿ ಕ್ರೂಷಿಯಲ್ ಅಲ್ಲ, ಬಟ್ ಒಂದು ರೇಂಜಿಗೆ ನೆಟ್ ರನ್ ರೇಟ್ ನೋಡ್ತು ಅಂದರೆ ಒಂಥರ ಕ್ರೂಷಿಯಲ್ ಅಂತಲೇ ಹೇಳ್ಬಹುದು. ಪಾಯಿಂಟ್ಸ್ ಟೇಬಲ್ ನ ಡಿಸ್ಟರ್ಬ್ ಮಾಡಿ ನೋಡ್ತಿರ್ಬೋದು ಮಗ. ಆಫ್ಟರ್ RR ವರ್ಸಸ್ DC ಮ್ಯಾಚ್ ಯಾವ ತರ ಕಾಣಿಸ್ತಾ ಇದೆ ಪಾಯಿಂಟ್ಸ್ ಟೇಬಲ್ ಅಂತ ಎಲ್ಲ ಲೈನಾಗಿ ಬಂದ್ಬಿಟ್ಟು ನಿಂತ್ಕೊಂಡಿದ್ರೆ CSK, SRH, DC, LSG 4 ಟೀಮ್ಗಳು ಕೂಡ ಲೈನಾಗಿ ನಿಂತ್ಕೊಂಡಿದ್ದಾರೆ. ಈ ಕಡೆ KKR ಮತ್ತೆ RR ಕೂಡ ಒಂದು ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಯಾರು ಮೊದಲು ಹೋಗಬೇಕು, ಯಾರು ಸೆಕೆಂಡ್ ಹೋಗಬೇಕು ಅನ್ನೋ ಥರ. ಯಾಕಂದರೆ ರನ್ ರೇಟ್ ವಿಚಾರದಲ್ಲಿ ಕಿತ್ತಾಟ ನಡೀತಿದೆ. KKR ಯಾಕೋ ಫಸ್ಟ್ ಫಿನಿಶ್ ಮಾಡೋ ಥರ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. RR ಅವರು ಇವಾಗ ಆಡ್ತಿರುವಂಥ ಸಿನಾರಿಯೋ ಎಲ್ಲ ನೋಡ್ತು ಅಂತಂದರೆ ಇಲ್ಲಿ CSK ಕ್ವಾಲಿಫೈ ಆಗ್ತಾರ, SRH ಕ್ವಾಲಿಫೈ ಆಗ್ತಾರೆ, DC ಆಗ್ತಾರೆ, LSG ಆಗ್ತಾರೆ. ಈ 4 ಜನದ ಕಿತ್ತಾಟದ ಮಧ್ಯ ನಾವು RCBನ ಕ್ವಾಲಿಫೈ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ. ಇದು ಪ್ರಾಕ್ಟಿಕಲಿ ಒಂಥರ ಇಂಪಾಸಿಬಲ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ಯಾಕಂದರೆ ಒಂದೊಂದು ಮ್ಯಾಚ್ನ ಗೆದ್ಬಿಡ್ತು ಅಂದರೆ ಟಾಪ್ ಆಫ್ ದ ಟೇಬಲ್ ಇರೋರು CSK ಆಗಿರ್ಬೋದು ಅಥವಾ SRH ಆಗಿರ್ಬೋದು, ಏನಾದ್ರು ಒಂದೊಂದು ಮ್ಯಾಚ್ನ ಗೆದ್ಬಿಡ್ತು ಅಂದ್ರೆ SRH ಒಂದು ಮ್ಯಾಚ್ ಗೆದ್ದು ನಡೆಯೋದಿಲ್ಲ, ಅವ್ರು 2 ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಯಾಕಂದರೆ ರನ್ ರೇಟು ಸಿಕ್ಕಾಪಟ್ಟೆ ಒಂಥರ ನೆಗೆಟಿವ್ ಅಲ್ಲಿ ಇರುತ್ತೆ. CSK ಒಂದು ಮ್ಯಾಚ್ನ ಗೆದ್ಬಿಡ್ತು ಅಂದರೆ ಸಾಕು, ಬೆಟರ್ ಆಗಿರ್ತಾರೆ. ಅವ್ರ ರನ್ ರೇಟು ಕೂಡ ಸಿಕ್ಕಾಪಟ್ಟೆ ಪ್ಲಸ್ ಅಲ್ಲಿ ಇರೋದ್ರಿಂದ CSK ಆರಾಮಾಗಿ ಕ್ವಾಲಿಫೈ ಆಗುವಂಥ ಲಕ್ಷಣಗಳು ಎದ್ದಿದ್ದು ಕಾಣಿಸ್ತಾ ಇದೆ. ಇಲ್ಲಿ ಇವತ್ತು SRH ವರ್ಸಸ್ LSG ಮ್ಯಾಚಲ್ಲಿ LSGದು ರನ್ ರೇಟು ಸಿಕ್ಕಾಪಟ್ಟೆ ನೆಗೆಟಿವ್ ಅಲ್ಲಿ ಇರೋದ್ರಿಂದ ಇವತ್ತು LSG ಗಿದ್ರೆ ಒಂದು ಸ್ವಲ್ಪ ಇವ್ರದ್ದು ಕೂಡ ನೆಗೆಟಿವ್ ಅಲ್ಲೇ ಇದೆ. ನೆಗೆಟಿವ್ 0.65 ಇದೆ, ಇವ್ರದ್ದು 0.316 ಇದೆ. ಇವತ್ತು 371 ಇದೆ. ಆದ್ದರಿಂದ ಇವತ್ತು LSG ಅವರು ಗೆದ್ರೆ ಒಂಚೂರು ಯಾರಾದ್ರೂ ಒಬ್ರು ಗೆಲ್ಲೇಬೇಕು, ಇಬ್ಬರಲ್ಲಿ ಯಾರಾದ್ರೂ ಒಬ್ರು. ಆದರೆ ಇವತ್ತು LSG ಗೆಲ್ಲಿ ಅಂತ ಕೇಳೋಣ. ಯಾಕೆ ಅಂತಂದರೆ ಇವ್ರು ಸಿಕ್ಕಾಪಟ್ಟೆ ನೆಗೆಟಿವ್ ಇದೆ. RCBಗಿಂತ ರನ್ ರೇಟು ನೆಗೆಟಿವ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ಲೋದು ಬೇಡ, ಒಂದು ಸ್ವಲ್ಪ ಪರವಾಗಿಲ್ಲ, ಏನೋ ಕ್ಲೋಸಿಗೆ ಹೋಗ್ಬಿಟ್ಟು 1 ರನ್ ವಿಕ್ಟ್ರಿನೋ ಅಥವಾ ಲಾಸ್ಟ್ ಬಾಲ್ ವಿಕ್ಟ್ರಿನೋ ಆಗಲಿ, ಜಾಸ್ತಿ ಮಾರ್ಜಿನ್ ವಿಕ್ಟ್ರಿ ಆಗೋಗ್ಬಿಡ್ತು ಅಂದರೆ RCBನ ಬೀಟ್ ಮಾಡ್ಬಿಡ್ತು ರನ್ ರೇಟಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನು ಗುರು ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಆಗಲ್ಲ ಬಿಡುಗರು, ಸುಮ್ಮನೆ ಶೂಟ್ ಏನಕ್ಕೆ ಆಗ್ತೀಯ ಅಂತ ಕೇಳ್ತೀರಾ. ಏನೋ ಒಂದು ಔಟ್ಸೈಡ್ ಚಾನ್ಸ್, ಔಟ್ಸೈಡ್ ಪಾಸಿಬಿಲಿಟಿ ನಾವು ಯೋಚನೆ ಮಾಡ್ತೀವಿ ಅಷ್ಟೇ. RCB ಫ್ಯಾನ್ಸ್ಗಳು ಕ್ಯಾಲ್ಕುಲೇಟ್ರು, ನೆಟ್ ರನ್ ರೇಟು ಅದು ಇದು ಎಲ್ಲ ನೋಡಿಕೊಂಡು ಏನು ಮಾಡೋಕ್ಕಾಗತ್ತೆ. ಆ ಥರ ಒಂದು ಅವಸ್ಥೆಗೆ ತಂದಿಟ್ಬಿಟ್ಟವ್ರೆ ನಮ್ಮ RCB ಅವರು. ಅನಾಲಿಸಿಸ್ ಮಾಡಬೇಕು, ಹಿಂಗೆ ಕ್ವಾಲಿಫೈ ಆಗ್ಬೋದು, ಹಂಗೆ ಕ್ವಾಲಿಫೈ ಆಗ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು ಅಂತ ಯೋಚನೆ ಮಾಡಬೇಕು. ಇವಾಗ RCBಗೆ ಇರೋದು ಮ್ಯಾಚ್ ಯಾರ ಮೇಲೆ? DC ಮೇಲಿದೆ, ಪಂಜಾಬ್ ಕಿಂಗ್ಸ್ ಮೇಲಿದೆ, ಆಮೇಲೆ CSK ಮೇಲಿದೆ. ಸೊ ಆದ್ದರಿಂದ ಕ್ರೂಷಿಯಲ್ ಆಗ್ಬೋದು. ಇನ್ ಕೇಸ್ ಏನಾದರೂ DC ಮೇಲೆ, ಪಂಜಾಬ್ ಕಿಂಗ್ಸ್ ಮೇಲೆ ಫಸ್ಟ್ ಇರೋದು, ಪಂಜಾಬ್ ಕಿಂಗ್ಸ್ ಮೇಲೆ ಗೆಲ್ತು ಅಂತಂದರೆ, ಆಮೇಲೆ DC ಮೇಲೆ DC ಅವರು ನಮ್ಮ ಮೇಲೆ ತಿರ್ಗಾ ತಗಲಾಕೊಂಡ್ರು ಅಂತಂದರೆ DC ಅವರ ಪಾಸಿಬಿಲಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಇದೆ RCBಗೆ ಕಂಪೇರ್ ಮಾಡ್ತು ಅಂತಂದರೆ. ಯಾಕೆಂದರೆ ಅವ್ರನ್ನ 2 ಮ್ಯಾಚ್ನ ಗೆಲ್ತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಯಾವುದೇ ರನ್ ರೇಟು ಅದು ಇದು ಎಲ್ಲ ಏನು ಆಧಾರದ ಮೇಲೆ ಎಲ್ಲ ಏನೂ ಬರೋದಿಲ್ಲ, ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಅದು SRH ಮೇಲೆ CSK ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ, ಅವ್ರು ಎಷ್ಟು ಮ್ಯಾಚ್ನ ಗೆಲ್ತಾರೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ 7 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗೋ ಸಿನಾರಿಯೋ ಏನಿದೆ, ಇದೆಲ್ಲ ಸಿನಾರಿಯೋ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ. ಯಾಕಂದರೆ 8 ಮ್ಯಾಚ್ ಗೆಲ್ಲುವಂಥ ಸಿನಾರಿಯೋ ನಂಬರ್ 3 ಮತ್ತು ನಂಬರ್ 4th ಪೊಸಿಷನ್ ಇರುವಂಥವ್ರಿಗೆ 8 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ನನಗೇನೋ ಕಾಣಿಸ್ತಾ ಇದೆ. ಇಲ್ಲಿ RCBಯ ಪಾಸಿಬಿಲಿಟಿ ಏನಿದೆ, ಪರ್ಸೆಂಟೇಜ್ ಏನಿದೆ, ಇವಾಗ ಸಿಕ್ಕಾಪಟ್ಟೆ ಕ್ಷೀಣಿಸಿದೆ ಅಂತ ಹೇಳಬೇಕು. ನೆನ್ನೆ ಒಂದು 7% ಇತ್ತು. ನೆನ್ನೆ ಯಾರು RR ಗೆದ್ದಿತ್ತು ಅಂತಂದರೆ RCBಯ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಆಗಿದೆ, ಒಂದು 15% ರೇಂಜಿಗೆ ಹೋಗಿರೋದು. ನೆನ್ನೆ ಮ್ಯಾಚ್ನ RR ಸೋತಿದ್ರಿಂದ RCBದು ಪಾಸಿಬಿಲಿಟಿ ಬಂದ್ಬಿಟ್ಟು 5%ಗೆ ಇಳಿದೆ, 7%ಇಂದ 5%ಗೆ ಇಳಿದೆ. KKR ಮತ್ತು RR ಆಲ್ಮೋಸ್ಟ್ 100% ಕ್ವಾಲಿಫಿಕೇಶನ್ ಸಿನಾರಿಯೋ ಇದೆ. ಇಲ್ಲಿ CSK ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಯಾಕಂದರೆ ಬೆಟರ್ ರನ್ ರೇಟ್ ಇರೋದು 75%, ಆಮೇಲೆ SRH ಕೂಡ 70% ಇದೆ. DC ಅವರು 26%, LSG ಅವರು 27%, RCBದು 5%, ಪಂಜಾಬ್ ಕಿಂಗ್ಸ್ 1%, ಮುಂಬೈ 1%, ಮುಂಬೈ 0%, ಆಮೇಲೆ ಟೈಟನ್ಸ್ ಅವ್ರದ್ದು 1% ಇದೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತೀವಿ ನನ್ನ ಪ್ರಕಾರ. ಯಾಕೋ 8 ಮ್ಯಾಚ್ನ ಗೆಲ್ಲೋ ಥರ ಸಿನಾರಿಯೋ ಬರುತ್ತೆ 3rd ಮತ್ತು 4th ಪೊಸಿಷನ್ಗೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. 7 ಮ್ಯಾಚ್ನ ಗೆದ್ದಂಥ ಟೀಮು ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಾ ಇದೆ. ನೋಡ್ಬೇಕಷ್ಟೇ, ಹೋಪ್ ಫಾರ್ ದ ಬೆಸ್ಟ್. ಇವತ್ತು LSG ಗೆಲ್ಲಿ ಅಂತ ಕೇಳ್ಕೊಳ್ಳಿ. ಇವತ್ತು ಗೆದ್ರೆ ಏನು ಯೂಸ್ ಆಗಲ್ಲ RCBಗೆ, ಇಬ್ಬರು ಕೂಡ ಯಾರಾದ್ರೊಬ್ರು ಮುಂದೆ ನುಗ್ತಾರೆ. ಬಟ್ ರನ್ ರೇಟು ನಮ್ಮದು ಸ್ವಲ್ಪ ಬೆಟರ್ ಆಗಿರೋದು LSG ಕಂಪೇರ್ ಮಾಡ್ತು ಅಂತಂದರೆ ಅದಕ್ಕೋಸ್ಕರ ಇವ್ರು ಗೆಲ್ಲಿ ಅಂತ ಕೇಳ್ಕೊಳ್ತಾ ಇರೋದು ಅಷ್ಟೇ. ನೋಡೋಣ ಅದು ಏನಾಗುತ್ತೆ ಸಿನಾರಿಯೋಗಳು ಅಂತ. ಇವತ್ತಿನ ಮ್ಯಾಚನ್ನು ಅಷ್ಟೊಂದೇನು ಹೆವಿ ಕ್ರೂಷಿಯಲ್ ಅಲ್ಲ, ಮೊನ್ನೆ ಮ್ಯಾಚ್ ಇದ್ದಷ್ಟು ಅಷ್ಟೊಂದೇನು ಕ್ರೂಷಿಯಲ್ ಅಲ್ಲ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನು ಅನ್ನಿಸ್ತಾ ಇದೆ ಗುರು?
ಥರ್ಡ್ ಮತ್ತು ಫೋರ್ತ್ ಪೊಸಿಷನು 8 ಮ್ಯಾಚ್ನ ಗೆದ್ದಂಥ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ 7 ಮ್ಯಾಚ್ ಗೆದ್ದಂಥ ಟೀಮ್ ಕ್ವಾಲಿಫೈ ಆಗ್ಬೋದು ಗುರು ಅಂತ ಹೇಳ್ತಾರೆ. ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುಬಾ.